ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಶೇಂಗಾ ಉಂಡೆನ ಯಾವ ರೀತಿಯಾಗಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನಾಗರ ಪಂಚಮಿ ಹಬ್ಬದಲ್ಲೆಲ್ಲ ನಾವು ಈ ಶೇಂಗಾ ಉಂಡೆನೆಲ್ಲ ಮಾಡೋದನ್ನು ನೋಡಿದ್ದೀವಿ. ಯಾಕಂದರೆ ಅದನ್ನು ಉಂಡೆ ಹಬ್ಬ ಅಂತಲೇ ನಾವು ಕರಿತೀವಿ. ಎಲ್ಲ ಉಂಡೆಗಳನ್ನು ಮಾಡಿ ನಾವು ನಾಗಪ್ಪಂಗೆ ಎಡೆ ಹಿಡಿತೀವಿ ನೋಡಿ. ಹಾಗೆ ಈ ಉಂಡೆನ ನೀವು ಹಬ್ಬದಲ್ಲೇ ಮಾಡ್ಕೋಬೇಕು ಅಂತ ಇಲ್ಲ, ಬೇರೆ ಟೈಮಲ್ಲೂ ಕೂಡ ಶೇಂಗಾ ಉಂಡೆನ ಮಾಡಿ ತಿನ್ಬೋದು. ಯಾಕಂದರೆ ಇದು ಆರೋಗ್ಯಕ್ಕೆಲ್ಲ ತುಂಬಾ ಒಳ್ಳೆಯದು. ಮಕ್ಕಳಿಗೆ ಈ ರೀತಿಯಾಗಿ ನಾವು ಶೇಂಗಾ ಉಂಡೆ ಮಾಡಿಕೊಡೋದ್ರಿಂದ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಮತ್ತು ಇದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಹಾಗಾದರೆ ಬನ್ನಿ ಇದನ್ನು ಯಾವ ರೀತಿಯಾಗಿ ಮಾಡೋದು ಅಂತ ನೋಡ್ತಾ ಹೋಗೋಣ. ಶೇಂಗಾ ಉಂಡೆ ಮಾಡೋಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಅಂದರೆ, ನಾನು 1 ಕಪ್ ಆಗುವಷ್ಟು ಬೆಲ್ಲ ತೊಗೊಂಡಿದ್ದೀನಿ. ನಿಮಗೆ ಬೆಲ್ಲ ಎಷ್ಟು ಬೇಕೋ ಅಷ್ಟು ನೋಡಿ ತೊಗೊಳ್ಳಿ. ಹಾಗೆ ಒಂದು ದೊಡ್ಡ ಕಪ್ ಆಗುವಷ್ಟು ಶೇಂಗಾ ತೊಗೊಂಡಿದ್ದೀನಿ ಮತ್ತು ಒಂದು ಅರ್ಧ ಕಪ್ಪು ಬಿಳಿ ಎಳ್ಳು ತೊಗೊಂಡಿದ್ದೀನಿ. ಹಾಗೆ ನೋಡಿ, ಪುಟಾಣಿನ ತೊಗೊಂಡು ಚೆನ್ನಾಗಿ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಣ ಕೊಬ್ಬರಿ ತೊಗೊಂಡಿದ್ದೀನಿ, ಒಂದು ಬೌಲ್ ಆಗೋಷ್ಟು. ಇವಾಗ ಒಣ ಕೊಬ್ಬರಿನ ನಾನು ಹುರಿತಾ ಇದ್ದೀನಿ ನೋಡಿ. ಒಣ ಕೊಬ್ಬರಿನ ಹುರಿತಾ ಇದ್ದೀನಿ. ತುಂಬ ಹುರಿಯೋದೇನು ಬೇಡ, ಸ್ವಲ್ಪ ಹುರಿದ್ರೆ ಸಾಕು. ಸ್ವಲ್ಪ ಎಲ್ಲಾದರೂ ಹಸಿ ಅಂಶ ಇದ್ದರೆ ಅಂತ ಹುರಿತಾ ಇದ್ದೀನಿ. ಇವಾಗ ಇದಕ್ಕೇನೆ ನಾನು ನೋಡಿ ಏಲಕ್ಕಿನ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಪೌಡರ್ ಮಾಡ್ಕೊಳ್ಳೋಣ. ಇವಾಗ ನೋಡಿ, ಒಣ ಕೊಬ್ಬರಿ ಮತ್ತು ಏಲಕ್ಕಿನ ನಾನು ಚೆನ್ನಾಗಿ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನೋಡಿ, ಎಳ್ಳನ್ನೆಲ್ಲ ಹುರಿತಾ ಇದ್ದೀನಿ. ಪಟ ಅಂತ ಸಿಡಿಬೇಕು, ಆ ರೀತಿಯಾಗಿ ಹುರ್ಕೊಳ್ಳೋಣ. ಎಲ್ಲ ಕಲರ್ ಚೇಂಜ್ ಆಗಿದೆ. ಇವಾಗ ಇದನ್ನು ನಾವು ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಳ್ಳೋಣ. ಇದನ್ನೇನು ನಾವು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳೋದು ಬೇಡ. ಇದು ಹೀಗೆ ಇದ್ರೇ ಚೆನ್ನಾಗಿರುತ್ತೆ. ಇದಕ್ಕೇನೆ ನಾವು ಶೇಂಗಾನ ಹಾಕಿ ಹುರ್ಕೊಳ್ಳೋಣ. ನೋಡಿ, ಶೇಂಗಾ ಎಲ್ಲ ಚೆನ್ನಾಗಿ ರೋಸ್ಟ್ ಆಗಿದೆ ನೋಡಿ. ಇವಾಗ ನಾವು ಗ್ಯಾಸ್ನ ಆಫ್ ಮಾಡಿ ಒಂದು 10 ಮಿನಿಟ್ಸ್ ತಣ್ಣಗಾಗೋವರೆಗೂ ವೆಯ್ಟ್ ಮಾಡೋಣ. ತಣ್ಣಗಾದ್ಮೇಲೆ ಈ ಸಿಪ್ಪೆನೆಲ್ಲ ತೆಗೆದು ಚೆನ್ನಾಗಿ ಪೌಡರ್ ಮಾಡ್ಕೊಳ್ಳೋಣ. ತುಂಬ ಫೈನ್ ಪೌಡರ್ ಮಾಡೋದೇನು ಬೇಡ. ಒಂದು ಶೇಂಗಾ ಒಂದು 4 ಪೀಸ್ ಆದರೆ ಸಾಕು, ಅಷ್ಟು ಗ್ರೈಂಡ್ ಮಾಡ್ಕೊಳ್ಳೋಣ. ನಾನು ಎಲ್ಲ ಪೌಡರ್ನು ಈ ಪ್ಲೇಟಿಗೆ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ನೋಡಿ. ಶೇಂಗಾ ಪೌಡರ್ನು ಹಾಕ್ತಾಯಿದ್ದೀನಿ, ಒಣ ಕೊಬ್ಬರಿ ಪೌಡರ್ನು ಹಾಕ್ತಾಯಿದ್ದೀನಿ ಮತ್ತು ಬಿಳಿ ಎಳ್ಳು. ನಾವು ಬೆಲ್ಲದ ಪಾಕನ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ನೋಡಿ, 1 ಕಪ್ ಆಗೋಷ್ಟು ಬೆಲ್ಲನ ಹಾಕ್ತಾಯಿದ್ದೀನಿ. ಇವಾಗ ಇದಕ್ಕೆ ನಾನು ಸ್ವಲ್ಪ ನೀರನ್ನು ಹಾಕಿ, ತುಂಬ ನೀರು ಹಾಕೋದೇನು ಬೇಡ, ಸ್ವಲ್ಪ ನೀರು ಹಾಕ್ಕೊಳ್ಳಿ ಸಾಕು. ಆಮೇಲೆ ಬೇಕಾದರೆ ನೋಡಿಕೊಂಡು ಹಾಕ್ಕೊಳ್ಳಿ. ಇವಾಗ ಬೆಲ್ಲನೆಲ್ಲ ಚೆನ್ನಾಗಿ ಕರಗಿಸ್ಕೊಳ್ಳೋಣ ನೋಡಿ. ಈ ರೀತಿಯಾಗಿ ಬೆಲ್ಲನೆಲ್ಲ ಚೆನ್ನಾಗಿ ಕರಗಿಸ್ಕೋಬೇಕು. ಒಂದೆಳೆ ಪಾಕ ಬರೋವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳೋಣ. ಫ್ಲೇಮಲ್ಲಿ ಇಟ್ಕೊಳ್ಳಿ. ಪಾಕ ಬರೋವರೆಗೂ ಬೆಲ್ಲನ ಚೆನ್ನಾಗಿ ಬೇಯಿಸ್ಕೋಬೇಕು. ಇನ್ನೊಂದು ಸ್ವಲ್ಪ ಬೇಯಿಸ್ಕೊಳ್ಳೋಣ. ಇವಾಗ ನೋಡಿ, ಒಂದೆಳೆ ಪಾಕ ಬಂದಿದೆ. ಇವಾಗ ಗ್ಯಾಸ್ ಆಫ್ ಮಾಡಿದ್ದೀನಿ. ಇವಾಗ ಒಂದು 2 ನಿಮಿಷ ಬಿಟ್ಟು ನಾನು ಇದಕ್ಕೆ ನೋಡಿ ಈ ಪೌಡರ್ನೆಲ್ಲ ಅದಕ್ಕೆ ಹಾಕ್ತೀನಿ. ಇವಾಗ ನೋಡಿ, ಈ ಪೌಡರ್ನೆಲ್ಲ ಇದಕ್ಕೆ ಹಾಕ್ತಾ ಇದ್ದೀನಿ. ನಾನು ಇದಕ್ಕೆ ಹಾಗೆ ನೋಡಿ ಪುಟಾಣಿ ಹಿಟ್ಟನ್ನು ಕೂಡ ಹಾಕ್ತಾ ಇದ್ದೀನಿ. ಅರ್ಧ ಹಾಕಿ ಅರ್ಧ ಉಂಡೆ ಕಟ್ಟಕ್ಕೆ ಇಟ್ಕೊಳ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಕೈ ಸುಡುತ್ತೆ, ಅದರಿಂದ ನೋಡಿ ಪುಟಾಣಿ ಹಿಟ್ಟನ್ನು ಹಚ್ಕೊಂಡು ಸ್ವಲ್ಪ ತಕ್ಕೊಂಡು ಉಂಡೆ ಕಟ್ಕೊಳ್ಳಿ. ನೋಡಿ, ಇದು ಬಿಸಿ ಬಿಸಿ ಇದ್ದಾಗಲೇ ಉಂಡೆನ ಕಟ್ಟಬೇಕು. ಆಮೇಲೆ ಅಂದರೆ ಉಂಡೆ ಕಟ್ಟೋದಕ್ಕಾಗಲ್ಲ ನೋಡಿ. ನಿಮಗೆ ಎಷ್ಟು ದೊಡ್ಡ ಉಂಡೆ ಬೇಕೋ ಅಷ್ಟನ್ನು ಮಾಡ್ಕೊಳ್ಳಿ. ನಾನು ಸ್ವಲ್ಪ ಚಿಕ್ಕದಾಗಿ ಉಂಡೆ ಕಟ್ತಾ ಇದ್ದೀನಿ. ಸ್ವಲ್ಪ ಕಡಲೆ ಹಿಟ್ಟು ಹಚ್ಕೊಂಡು ಉಂಡೆ ಕಟ್ಟಿ, ಆವಾಗ ಉಂಡೆ ಚೆನ್ನಾಗಿ ಬರುತ್ತೆ ನೋಡಿ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಹೊರಗಿನ ತಿಂಡಿ ಕೊಡೋ ಬದಲು ನೀವು ಮನೆಯಲ್ಲೇ ಈ ರೀತಿಯಾಗಿ ಉಂಡೆನ ಮಾಡಿಕೊಟ್ರೆ ಮಕ್ಕಳೆಲ್ಲ ತುಂಬಾ ಇಷ್ಟಪಟ್ಟು ತಿಂತಾರೆ. ರೆಸಿಪಿ ತುಂಬಾ ಈಸಿಯಾಗಿದೆ, ಬೇಗ ಮಾಡ್ಬೋದು. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಸ್ನ್ಯಾಕ್ಸ್ ಅಂತಲೂ ಕೊಡ್ಬೋದು ಮತ್ತು ಇದು ಹೆಲ್ದಿಯ ಆರೋಗ್ಯಕ್ಕೂ ಕೂಡ ಇದು ತುಂಬಾ ಒಳ್ಳೆಯದು. ನೀವು ಕೂಡ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ನೋಡಿ. ಶೇಂಗಾ ಉಂಡೆ ರೆಡಿ ಆಯಿತು. ತುಂಬ ಚೆನ್ನಾಗಿ ಬಂದಿದೆ.
ಮಾಡೋದಂತೂ ತುಂಬ ಸಿಂಪಲ್. ನೀವು ಒಂದು ಸಲ ಮಾಡಿದರೆ ಒಂದು 15 ಡೇಸ್ ಮತ್ತು 1 ಮಂತ್ವರೆಗೂ ಇಟ್ಕೊಂಡು ತಿನ್ಬೋದು. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.